ಕರೋನಾದ ಸಂದರ್ಭದಲ್ಲಿ ಕಿಟ್ ಕೊಡೋ ಒಂದು ಸಂದರ್ಭದಲ್ಲಿ ಆಹಾರ ಕಿಟ್ ಕೊಡೋಣ ಅಂತ ಹೋದೆ. ಹೆಸರುಗಳೆಲ್ಲ ಬೇಡ, ಯಾರಿಗೂ ನೋವು ಮಾಡಕ್ಕೆ ಇಷ್ಟ ಪಡ್ತಿಲ್ಲ. ಆ ಸಂದರ್ಭದಲ್ಲಿ ನಮ್ಮವರೇ ಬಹಳಷ್ಟು ಜನ ಇವನ್ನೆಲ್ಲಿ ಕಿಟ್ ಕೊಟ್ಟು ನಾಳೆ ದಿನ ಚುನಾವಣೆ ಟಿಕೆಟ್ ತಂದ್ಬಿಡ್ತಾನೆ ನನ್ನ ಕಲ್ಪನೆನ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು. ಸತ್ಯ ಇವತ್ತು ಯಾರ ಮುಂದೆ ಮಾತಾಡಿದ್ರಲ್ಲ, ನಿಮ್ ಚಾನೆಲ್ ಥ್ರೂ ಮಾತಾಡೋ ಒಂದು ಅವಕಾಶ ಆಗಿದೆ. ಕಿಟ್ ಕೊಡೋಣ ಅಂತ ಹೊರಟೆ. ಬೆಳಗ್ಗೆ 7 ಗಂಟೆಗೆ ಬಿಡ್ತಾ ಇದ್ದೆ, ಯಾಕಂದ್ರೆ ಲಾಕ್ಡೌನ್ ಕ್ಲೋಸ್ ಅಷ್ಟು 10 ಗಂಟೆಗೆ ಕೊಡ್ತಾ ಇದ್ರು. ಅಷ್ಟೊಳಗೆ ಜನಕ್ಕೆ ಕಿಟ್ ಕೊಟ್ಟು ಬರ್ಬೇಕು. ನಾವು ಓನಾಗ ಅನ್ರು ಮಾಡಿರೋಂಥ ದುಡ್ಡು, ಯಾವುದೇ ಒಂದು ರಾಜಕೀಯ ಕುಟುಂಬದ ದುಡ್ಡಲ್ಲ, ಅಥವಾ ಅಧಿಕಾರ ಪ್ರೆಸೆಂಟ್ ಇದ್ದಂಥವ್ರು ಅಲ್ಲಿ ಕೆಲವು ಅಂಗಡಿಗಳು, ಮೆಡಿಕಲ್ ಸ್ಟೋರು, ಬಾರ್ ಅಂಡ್ ರೆಸ್ಟೋರೆಂಟ್ ಇಂಥರ ಹತ್ರ ದುಡ್ಡು ವಸೂಲಿ ಮಾಡಿ ಕಿಟ್ಗಳು ಕೊಡ್ತಿದ್ರು ಅಂತ ಕೇಳಿದ್ದೆ. ನಮ್ಮ ಚೆನ್ನಗಿರಿ ಜನ ಅಂತ ಒಂದು ಕರಪ್ಷನ್ ದುಡ್ಡಲ್ಲಿ ತಿನ್ನೋ ಅಷ್ಟೇನು ಗತಿಗೆಟ್ಟಿಲ್ಲ. ಅವ್ರ ಪರವಾಗಿ ನಾನು ಇದ್ದೀನಿ, ನನಗೆ ದೇವ್ರು ಕೊಟ್ಟಿದ್ದಾನೆ. ಇವತ್ತೇ ನಾನು ದುಡಿದಿರೋದಷ್ಟು ಈ ಕಿಟ್ ಕೊಟ್ಟು ಕಳ್ಕೊಂಡ್ರು ಮತ್ತೆ ದುಡಿತೀನಿ ಅನ್ನೋ ಶಕ್ತಿ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್.